ಈ ಒಂದು ವಿಡಿಯೋದಲ್ಲಿ ನೀವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನ ಕಂಪ್ಲೀಟ್ ಸಿಲೆಬಸ್, ಎಕ್ಸಾಮ್ ಸ್ಟ್ರಾಟಜಿ, ಸ್ಟಡಿ ಪ್ಲಾನ್ ಮತ್ತೆ 55 ದಿನಗಳವರೆಗೆ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಮತ್ತೆ ಸ್ಟಡಿ ಪ್ಲಾನ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 3395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಸಿವಿಲ್ ಪಿಸಿ ಎಕ್ಸಾಮ್ ಅಂತ ಬಂದ್ರೆ ನಿಮಗೆ 100 ಕ್ವೆಶ್ಚನ್, 100 ಮಾರ್ಕ್ಸ್, 90 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಯಾವುದೇ ಒಂದು ಎಕ್ಸಾಮ್ ಅನ್ನು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ನೋಟಿಫಿಕೇಶನ್ ಅನ್ನ ಚೆನ್ನಾಗಿ ಅನಾಲಿಸಿಸ್ ಮಾಡೋದು ಅಥವಾ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಪಿಸಿ ನೋಟಿಫಿಕೇಶನ್ ಅನ್ನ ಯಾರೆಲ್ಲ ನೋಡಿಲ್ಲ ಅವರು ಇದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಪೋಸ್ಟ್ ಅನ್ನ ಮಾಡಿರ್ತೀನಿ, ಕಂಪ್ಲೀಟ್ ನೋಟಿಫಿಕೇಶನ್ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡಬಹುದು. ಅಥವಾ ಸಿರಿ ಜರ್ನಿ ಪೈ ಟೆಲಿಗ್ರಾಮ್ ಪೇಜ್ ಅಲ್ಲಿ ಕಂಪ್ಲೀಟ್ PDF ಅನ್ನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೋಬಹುದು. ತುಂಬಾ ಜನ DM ಮಾಡಿ ಕೇಳ್ತಾ ಇರೋ ಕ್ವಶನ್ ಏನಂತಂದ್ರೆ, ನಾವು ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಯಾವ್ದನ್ನ ಓದಿಲ್ಲ, ಎಲ್ಲ ಕೂಡ ಇನ್ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ಅಂದ್ರೆ ಆಗಸ್ಟ್ 2ನೇ ತಾರೀಕು ಆಲ್ರೆಡಿ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ಯಾವ ರೀತಿ ನಾವು ಸ್ಟಡಿ ಪ್ಲಾನ್ ಅನ್ನ ಹಾಕೋಬಹುದು, ಟೈಮ್ ಟೇಬಲ್ ಅನ್ನ ಹಾಕೋಬಹುದು ಅಂತ ಹೇಳಿ ತುಂಬಾ ಜನ DM ಮಾಡಿ ಕೇಳ್ತಾ ಇದ್ದೀರಾ. ಸೊ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು 55 ಡೇಸ್ ಸ್ಟಡಿ ಪ್ಲಾನ್ ಅನ್ನ ನಿಮಗೆ ಹೇಳ್ತೀನಿ. ಅಷ್ಟೇ ಅಲ್ಲದೆ 8 ಅವರ್ ಮತ್ತೆ 10 ಅವರ್ ಸ್ಟಡಿಯನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡಬಹುದು ಅಥವಾ ಸ್ಟಡಿ ಪ್ಲಾನ್ ಅನ್ನ ಯಾವ ರೀತಿ ಹಾಕೋಬಹುದು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಒಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಡೈಲಿ ಎಷ್ಟು ಅವರ್ ಸ್ಟಡಿ ಮಾಡಿದ್ವಿ ಅನ್ನೋದಕ್ಕಿಂತ ಆ ಒಂದು ಸ್ಟಡಿ ಮಾಡಿದಂತಹ ಅವರ್ ನಲ್ಲಿ ಎಷ್ಟು ವಿಷಯಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ, ಎಷ್ಟು ವಿಷಯಗಳು ನಮಗೆ ನೆನಪಿಗೆ ಬರುತ್ತೆ ಎಕ್ಸಾಮ್ ನಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಡಿಮೆ ಅವರ್ ಸ್ಟಡಿ ಮಾಡಿದ್ರು ಕೂಡ ಕನ್ಸಿಸ್ಟೆನ್ಸಿ ಆಗಿರಬೇಕು. ಅದೇ ಒಂದು ಅವರ್ ಅನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗಿ ಓದ್ತಾ ಬರಬೇಕು. ಅಷ್ಟೇ ಅಲ್ಲದೆ ಆ ಒಂದು ಓದಿರುವಂತಹ ಸಬ್ಜೆಕ್ಟ್ ಅನ್ನ ನೀವು ನೆನಪಿಡ್ತಾ ಬರಬೇಕು. ಇಲ್ಲಿ ನಾನು ಡೈಲಿ 8 ಅವರ್ ಮತ್ತೆ 10 ಅವರ್ ಸ್ಟಡಿಯನ್ನ ಯಾವ ರೀತಿ ಮಾಡಬೇಕು ಅಂತ ಟೈಮ್ ಟೇಬಲ್ ಅನ್ನ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಹಾಗಾದ್ರೆ ಮಾರ್ನಿಂಗ್ 6 to 7 ಅಂದ್ರೆ 1 ಅವರ್ ವರೆಗೂ ನೀವು ಪೊಲಿಟಿಯನ್ನ ಕಂಪ್ಲೀಟ್ ಮಾಡಿದ್ರೆ ಅಲ್ಲಿ 7 to 8, 8 to 9, 9 to 10 ಅಂದ್ರೆ 3 ಅವರ್ ನಿಮಗೆ ಗ್ಯಾಪ್ ಆಗುತ್ತೆ. ಈ ಒಂದು ಪ್ಲೇಸ್ ಅಲ್ಲಿ ನೀವು ನಾಸ್ತಾದು ಮಾಡಿ ರೆಸ್ಟ್ ಮಾಡಬಹುದು, ಅಥವಾ 1 ಅವರ್ ನಿಮಗೆ ಉಳಿಯುತ್ತೆ ಅಂತಂದ್ರೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ನೀವು ಅಲ್ಲಿ ಆಡ್ ಆನ್ ಮಾಡ್ಕೋಬಹುದು, ಅಥವಾ ರಿವಿಷನ್ ಆದ್ರೂ ನೀವು ಮಾಡಬಹುದು ಮಾರ್ನಿಂಗ್ ಟೈಮ್, ಅಥವಾ ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವು ಸೆಟ್ ಮಾಡ್ಕೋಬಹುದು. ಅದಾದ್ಮೇಲೆ 10 to 12 ಅಂದ್ರೆ 2 ಅವರ್ ನೀವು ಏನ್ ಓದಬಹುದು ಅಂತಂದ್ರೆ GK ಅಂಡ್ ಕರೆಂಟ್ ಅಫೇರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅದಾದ್ಮೇಲೆ 12 to 1 and 1 to 2 ಅಂದ್ರೆ 2 ಅವರ್ ನಿಮಗೆ ಗ್ಯಾಪ್ ಸಿಗುತ್ತೆ. ಆ ಒಂದು ಟೈಮ್ ಅಲ್ಲಿ ಊಟದು ಮಾಡ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಅದಾದ್ಮೇಲೆ 2 to 3 ಅಂದ್ರೆ ಮಧ್ಯಾಹ್ನ 2 ರಿಂದ 3 ವರೆಗೂ ನೀವು 1 ಅವರ್ ಹಿಸ್ಟ್ರಿಯನ್ನ ಕಂಪ್ಲೀಟ್ ಮಾಡಿದ್ರೆ, ಅದಾದ್ಮೇಲೆ 3 to 4 ನಿಮಗೆ ಗ್ಯಾಪ್ ಅನ್ನ ತಗೊಂಡ್ಬಿಟ್ಟು 4 to 5 1 ಅವರ್ ನೀವು ಜಿಯೋಗ್ರಫಿಯನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅದಾದ್ಮೇಲೆ 5 to 6 1 ಅವರ್ ನೀವು ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ 6 to 7 7 to 8 2 ಅವರ್ ನಿಮಗೆ ಗ್ಯಾಪ್ ಸಿಗುತ್ತೆ. ಆ ಒಂದು ಗ್ಯಾಪ್ ಅಲ್ಲಿ ಊಟದು ಮಾಡ್ಕೊಂಡು ರೆಸ್ಟ್ ಮಾಡಬಹುದು. ಅಥವಾ ಇಲ್ಲಿ 6 to 7 1 ಅವರ್ ನೀವು ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿ 7 to 8 ನೀವು ಊಟದು ಮಾಡ್ಕೊಂಡು ಆ ತರನು ಮಾಡಬಹುದು, ಡಿಪೆಂಡ್ ಅಪಾನ್ ಯು. ಅಂಡ್ ಇಲ್ಲಿ 1 ಅವರ್ ಸ್ಟಡಿ ಸೈನ್ಸ್ ಮಾಡಿದ್ರೆ ಅದಾದ್ಮೇಲೆ 8 to 9 ನೀವು MCQ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ 1 ಅವರ್. ಅದಾದ್ಮೇಲೆ 9 to 10 ರೀಸನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ 1 ಅವರ್. ಓಕೆನಾ? ಈ ಒಂದು ಟೈಮ್ ಟೇಬಲ್ ನಿಮ್ಮ ಒಂದು ಸಮಯಕ್ಕೆ ಅಥವಾ ನಿಮ್ಮ ಇಂಟ್ರೆಸ್ಟ್ ಗೆ ತಕ್ಕಂತೆ ನೀವು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಇದು 8 ಅವರ್ ಆಗುತ್ತೆ ನೋಡಿ. 1 ಇಲ್ಲಿ 2 ಅಂದ್ರೆ 3 4 5 6 7 8 ಇದು 8 ಅವರ್ ಸ್ಟಡಿ ಆಗುತ್ತೆ. ಇವಾಗ 10 ಅವರ್ ಸ್ಟಡಿ ಪ್ಲಾನ್ ಅನ್ನ ಮಾಡ್ಕೊಳ್ಳೋ ಸಲುವಾಗಿ ಇದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಇದೇ ಒಂದು ಸಬ್ಜೆಕ್ಟ್ ಗಳನ್ನ ತಗೊಂಡು ಸೊ ಅಲ್ಲಿ ನೀವು ಟೈಮ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಡಿದೀನಿ ನೋಡಿ, 2 ಅವರ್ 1 and half ಅವರ್ ಈ ರೀತಿ ಚೇಂಜ್ ಮಾಡ್ಕೊಂಡು ನೀವು ಟೈಮ್ ಟೇಬಲ್ ಅನ್ನ ಮಾಡ್ಕೋಬಹುದು. ಸೊ ಈ ರೀತಿಯಾದಂತಹ ಟೈಮ್ ಟೇಬಲ್ ಅನ್ನ ನೀವು ಮಾಡ್ಕೊಂಡು ಸ್ಟಡಿ ಮಾಡ್ಬೇಕಾಗುತ್ತೆ. 55 ಡೇಸ್ ಸ್ಟಡಿ ನಿಮಗೆ ಸಕ್ಸಸ್ ಸಿಗ್ಬೇಕಂದ್ರೆ ಈ ರೀತಿಯಾದಂತಹ ಸ್ಟಡಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ 30 to 35 ಡೇಸ್ ನೀವು 8 to 10 ಅವರ್ ಸ್ಟಡಿ ಮಾಡ್ತಾ ಬನ್ನಿ. ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ನೋಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಎವ್ರಿ ಡೇ ನೀವು 100 to 150 MCQ ಗಳನ್ನ ಸಾಲ್ವ್ ಮಾಡ್ತಾ ಬನ್ನಿ. ನೆಕ್ಸ್ಟ್ 15 ಡೇಸ್ 6 to 8 ಅವರ್ ಸ್ಟಡಿ ಪ್ಲಾನ್ ಅನ್ನ ಮಾಡ್ಕೊಂಡು ರಿವಿಷನ್ ಅನ್ನ ಮಾಡ್ತಾ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ. ಲಾಸ್ಟ್ 10 ಡೇಸ್ ಇದ್ದಾಗ ನೀವು ಫುಲ್ ರಿವಿಷನ್ ಅನ್ನ ಮಾಡೋದಲ್ಲದೆ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ಗಳನ್ನ ಬಿಡಿಸ್ತಾ ಬರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.